ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಕಪಿಲತೀರ್ಥದಲ್ಲಿ ವೈಭವದ ಪುಷ್ಕರಣಿ ಆರತಿ. ಊಂಜಲ್ ಸೇವೆ, ಆರತಿಗಳಲ್ಲಿ ಭಕ್ತರಿಗೆ ದರ್ಶನವಿತ್ತ ಆದಿದಂಪತಿಗಳು. ತಿರುಪತಿ ಜಿಲ್ಲೆ ಚಂದ್ರಗಿರಿ ಶ್ರೀ ಕೋದಂಡ ರಾಮಾಲಯದಲ್ಲಿ ಆಗಮೋಕ್ತವಾಗಿ ಪವಿತ್ರೋತ್ಸವಗಳು. ವೈದಿಕ ಕ್ರತುವು, ಪೂರ್ಣಾಹುತಿಗಳಲ್ಲಿ ಪಾಲ್ಗೊಂಡ ಭಕ್ತಜನ. ದಕ್ಷಿಣ ಕಾಶಿಯಾಗಿರುವ ಕಾಳಹಸ್ತೇಶ್ವರಾಲಯದಲ್ಲಿ ನಯನ ಮನೋಹರವಾಗಿ ಶ್ರೀ ಮೃತ್ಯುಂಜಯ ಸ್ವಾಮಿಗೆ ಅಭಿಷೇಕ ದ್ರವ್ಯಗಳಲ್ಲಿ ಮಿಂದಿದ್ದ ಸ್ವಾಮಿ. ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿಯ ಆಲಯದಲ್ಲಿ ಸೋಮವಾರ ಸಾಯಂ ಸಂಧ್ಯಾ ವೇಳೆ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರಿಗೆ ಪುಷ್ಕರಣಿ ಆರತಿ, ಊಂಜಲ್ ಸೇವೆಯನ್ನ ನೇತ್ರ ಪರ್ವವಾಗಿ ನಿರ್ವಹಿಸಲಾಯಿತು. ತಿರುಪತಿ ನಗರದಲ್ಲಿ ಬಹಳ ಪುರಾತನ ಆಲಯವಾಗಿ ಪ್ರಖ್ಯಾತಿಸಿರುವ ಕಪಿಲತೀರ್ಥದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಆಲಯಕ್ಕೆ ಶ್ರೀವಾರಿ ಮಾತೃಮೂರ್ತಿ ವಕ್ಕುಳ ಮಾತೆ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಕಲ್ಯಾಣವು ನೆರವೇರಿಸಬೇಕು ಎಂದು ಪ್ರಾರ್ಥಿಸಿದರು. ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಕಲ್ಯಾಣವು ನೆರವೇರಬೇಕು ಎಂದು ಪ್ರಾರ್ಥಿಸಿದರು ಎಂಬುದು ಚಾರಿತ್ರಾತ್ಮಕ ಆಧಾರಗಳೊಂದಿಗೆ ತಿಳಿದು ಬಂದಿದೆ. ಇಂತಹ ಪ್ರಾಶಸ್ತ್ಯವಿರುವ ಕಪಿಲತೀರ್ಥದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯವರಿಗೆ ಪ್ರತಿ ಸೋಮವಾರ ಸಾಯಂಕಾಲ 5:30 6 ಗಂಟೆಗಳ ಮಧ್ಯೆ ಈ ಪುಷ್ಕರಣಿ ಆರತಿ ನಿರ್ವಹಿಸಿ, ಇದರ ಅಂಗವಾಗಿ ಸೋಮವಾರ ಸಂಜೆ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಪಟ್ಟು ಪೀತಾಂಬರ ಸ್ವರ್ಣಾಭರಣಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಆಲಯದಿಂದ ಮಂಗಳ ವಾದ್ಯಗಳ ನಡುವೆ ಪುಷ್ಕರಣಿ ಬಳಿ ತಂದು ಆಸೀನಗೊಳಿಸಿದರು. ಅಲ್ಲಿ ಸ್ವಾಮಿಯವರಿಗೆ ಪಂಚ ಆರತಿ, ಮಹಾಮಂಗಳಾರತಿ ಸಮರ್ಪಿಸಿ ಪುಷ್ಕರಣಿ ಆರತಿ ನಿರ್ವಹಿಸಿದರು. ಆನಂತರ ಶ್ರೀ ಕಪಿಲೇಶ್ವರ ಸ್ವಾಮಿಗೆ ಊಂಜಲ್ ಸೇವೆ ನಿರ್ವಹಿಸಲಾಯಿತು. ಸರ್ವಾಂಗ ಸುಂದರವಾಗಿ ಅಲಂಕಾರ ಶೋಭಿತರಾದ ಶಿವ ಪಾರ್ವತಿಯರಿಗೆ ಅರ್ಚಕರು ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ತರುವಾಯ ಓಂ ನಮಃ ಶಿವಾಯ ಸ್ಮರಣೆಗಳು, ಭಕ್ತಿ ಸಂಕೀರ್ತನೆ, ವೇದ ನಾದ ಸಹಿತವಾಗಿ ಆದಿದಂಪತಿಗಳು ಉಯ್ಯಾಲೆ ಸೇವೆಯಲ್ಲಿ ಭಕ್ತರಿಗೆ ನಯನ ಮನೋಹರವಾಗಿ ದರ್ಶನವಿತ್ತರು. ತಿರುಪತಿ ಜಿಲ್ಲೆ ಚಂದ್ರಗಿರಿಯಲ್ಲಿ ಟಿಟಿಡಿಗೆ ಅನುಬಂಧವಾಗಿರುವ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವವು ಘನವಾಗಿ ನೆರವೇರುತ್ತಿವೆ. ತಿರುಪತಿ ಜಿಲ್ಲೆ ಚಂದ್ರಗಿರಿಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಪವಿತ್ರೋತ್ಸವಗಳ ಸಂದರ್ಭವಾಗಿ ಸೋಮವಾರ ಬೆಳಗ್ಗೆ ಆಲಯದ ಯಾಗಶಾಲೆಯಲ್ಲಿ ಟಿಟಿಡಿ ಪಾಂಚರಾತ್ರ ಆಗಮ ಪಂಡಿತರು, ಅರ್ಚಕರಾದ ವೆಂಕಟರಮಣಾಚಾರ್ಯರು ಅವರ ಆಧ್ವರ್ಯದಲ್ಲಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ ಮತ್ತಿತರ ವೈದಿಕ ಕ್ರತುವುಗಳನ್ನು ಪೂರ್ಣಗೊಳಿಸಿ ಆನಂತರ ಪ್ರಧಾನ ಹೋಮವನ್ನ ನಿರ್ವಹಿಸಿ ಆನಂತರ ಅಧಿಕಾರಿಗಳು, ಅರ್ಚಕರು ಪವಿತ್ರಗಳನ್ನ ಆಲಯ ಪ್ರದಕ್ಷಿಣೆಯಾಗಿ ಬಂದು ಶ್ರೀ ಸೀತಾರಾಮ ಲಕ್ಷ್ಮಣ ಮೂಲ ಮೂರ್ತಿಗಳಿಗೆ, ಉತ್ಸವ ಮೂರ್ತಿಗಳಿಗೆ, ಉಪಾಲಯದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರಿಗೆ, ಆಳ್ವರರಿಗೆ, ಶ್ರೀ ಅಭಯ ಆಂಜನೇಯ ಸ್ವಾಮಿ, ಧ್ವಜಸ್ತಂಭ, ಬಲಿಪೀಠ, ಗೋಪುರ ಶಿಖರಗಳಿಗೆ ಸಮರ್ಪಿಸಿದರು.
ನಂತರ ಸೋಮವಾರ ಸಂಜೆ ಆಲಯದ ಯಾಗಶಾಲೆಯಲ್ಲಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ ನೆರವೇರಿಸಿ ಪ್ರಧಾನ ಕುಂಭ ಆರಾಧನೆ, ಪ್ರಧಾನ ಹೋಮವನ್ನ ನಿರ್ವಹಿಸಿ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ತಿರುಮಲ ತಿರುಪತಿ ದೇವಸ್ಥಾನಂನ ಕೆಲವು ಟ್ರಸ್ಟ್ಗಳಿಗೆ ಹಲವಾರು ದಾನಿಗಳು ದೇಣಿಗೆಗಳನ್ನು ಸಮರ್ಪಿಸಿದರು. ಈ ಪ್ರಯುಕ್ತ ದಾನಿಗಳು ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರಿಗೆ ದೇಣಿಗೆಗೆ ಸಂಬಂಧಪಟ್ಟ ಡಿಡಿಗಳನ್ನು ಹಸ್ತಾಂತರಿಸಿದರು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಬರ್ಡ್ ಟ್ರಸ್ಟ್ಗೆ ಸೋಮವಾರ ಬೆಂಗಳೂರಿನ ಎಂ ರಾಕೇಶ್ ರೆಡ್ಡಿಯವರು 10 ಲಕ್ಷ ರುಗಳನ್ನು ದೇಣಿಗೆಗೆ ಸಂಬಂಧಿಸಿದ ಡಿಡಿಯನ್ನು ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡುರವರಿಗೆ ಹಸ್ತಾಂತರಿಸಿದರು. ಹಾಗೆಯೇ ಟಿಟಿಡಿ ಎಸ್ವಿ ಪ್ರಾಣಧಾನಂ ಟ್ರಸ್ಟ್ಗೆ ಸೋಮವಾರ ಹೈದರಾಬಾದ್ನ ಎಡಿಒ ಫೌಂಡೇಶನ್ನ ಪ್ರತಿನಿಧಿಗಳು ಸಿಎಸ್ಆರ್ ಅಡಿಯಲ್ಲಿ ಪ್ರಾಣದಾನ ಟ್ರಸ್ಟ್ಗೆ 75 ಲಕ್ಷ ರುಗಳನ್ನು ಈ ಡಿಡಿಯನ್ನು ತಿರುಮಲದಲ್ಲಿರುವ ಕ್ಯಾಂಪ್ ಕಾರ್ಯಾಲಯದಲ್ಲಿ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡುರವರಿಗೆ ನೀಡಿದರು. ಗುಂಟೂರಿನಲ್ಲಿರುವ ಅಭಯಹಸ್ತ ಫೈನಾನ್ಸ್ ಸರ್ವಿಸಸ್ ಸಿಎಫ್ಒ ಎಸ್ವಿ ಶಿವಪ್ರಸಾದ್ ಶ್ರೀ ವೆಂಕಟೇಶ್ವರ ಅನ್ನಪ್ರಸಾದ ಟ್ರಸ್ಟ್ಗೆ 10,116,000 ರುಗಳನ್ನು ದೇಣಿಗೆಯಾಗಿ ನೀಡಿದರು. ಈ ಪ್ರಯುಕ್ತ ತಿರುಮಲದಲ್ಲಿರುವ ಕ್ಯಾಂಪ್ ಕಾರ್ಯಾಲಯದಲ್ಲಿ ಸೋಮವಾರ ಸಾಯಂಕಾಲ ದಾನಿಗಳು ದೇಣಿಗೆಗೆ ಸಂಬಂಧಿಸಿದ ಡಿಡಿಯನ್ನ ಚೇರ್ಮನ್ ಬಿಆರ್ ನಾಯ್ಡುರವರಿಗೆ ಕುಟುಂಬ ಸಮೇತರಾಗಿ ಬಂದು ಹಸ್ತಾಂತರಿಸಿದರು. ತಿರುಪತಿಯಲ್ಲಿರುವ ಬಾಲಾಜಿ ರೈಲ್ವೆ ಡಿವಿಷನ್ ಸಾಧನಾ ಸಮಿತಿಯ ಕನ್ವೀನರ್ ಕುಪ್ಪಾಲ ಗಿರಿಧರ್ ಕುಮಾರ್ ಟಿಟಿಡಿಯ ಶ್ರೀ ವೆಂಕಟೇಶ್ವರ ವಿದ್ಯಾಧಾನಂ ಟ್ರಸ್ಟ್ಗೆ 10 ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದರು. ಈ ಮೇರೆಗೆ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿಯವರಿಗೆ ಸ್ವತಃ ದಾನಿಗಳು ಸಂಪರ್ಕಿಸಿ ದೇಣಿಗೆಗೆ ಸಂಬಂಧಿಸಿದ ಡಿಡಿಯನ್ನ ನೀಡಿದರು. ಶ್ರೀಕಾಳಹಸ್ತೀಶ್ವರನ ಸನ್ನಿಧಿಯ ಉಪಾಲಯದಲ್ಲಿ ನೆಲೆಸಿರುವ ಶ್ರೀ ಮೃತ್ಯುಂಜಯ ಸ್ವಾಮಿಯವರಿಗೆ ಅಭಿಷೇಕೋತ್ಸವವು ಘನವಾಗಿ ನೆರವೇರಿತು. ಆರುದ್ರ ನಕ್ಷತ್ರದ ಪರ್ವ ದಿನದಂದು ದಕ್ಷಿಣ ಕಾಶಿಯಾಗಿ ಅನುಗ್ರಹಿಸುತ್ತಿರುವ ಶ್ರೀಕಾಳಹಸ್ತೀಶ್ವರನ ಆಲಯದಲ್ಲಿ ಶ್ರೀ ಮೃತ್ಯುಂಜಯ ಸ್ವಾಮಿಯವರಿಗೆ ಅಭಿಷೇಕದ ಪ್ರಯುಕ್ತ ಮೊದಲಿಗೆ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಳಸ ಪೂಜೆ, ಸಂಕಲ್ಪ ಪೂಜೆಯನ್ನ ನಿರ್ವಹಿಸಿದರು. ನಂತರ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ, ಎಳನೀರು, ಅರಿಶಿನ, ಕುಂಕುಮ, ಗಂಧಗಳಂತಹ ಪರಿಮಳ ಸುಗಂಧ ಭರಿತ ದ್ರವ್ಯಗಳೊಂದಿಗೆ ಮೃತ್ಯುಂಜಯ ಸ್ವಾಮಿಗೆ ಅಭಿಷೇಕವನ್ನ ಮನೋಹರವಾಗಿ ನಿರ್ವಹಿಸಿದರು. ನಂತರ ಗಂಧ, ಕುಂಕುಮ, ಪುಷ್ಪ ಮಾಲೆಗಳೊಂದಿಗೆ ಅಲಂಕರಿಸಿ ಲಿಂಗಾಷ್ಟಕ ಸಹಿತವಾಗಿ ನೈವೇದ್ಯ, ಮಹಾಮಂಗಳಾರತಿ ಸಮರ್ಪಿಸಿದರು. ಈ ಸಂದರ್ಭವಾಗಿ ಆಲಯವು ಭಕ್ತರ ದೈವನಾಮ ಸ್ಮರಣೆಯಲ್ಲಿ ಪ್ರತಿಧ್ವನಿಸಿತು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ
ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಾಂಬ ಸುರಪಾದ್ಯರವೆಂಬ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರ ಸೌಕರ್ಯಾರ್ಥ ತಿರುಮಲ ತಿರುಪತಿ ದೇವಸ್ಥಾನಂ 2026ನೇ ಸಂವತ್ಸರಕ್ಕೆ ಸಂಬಂಧಿಸಿದ ಡೈರಿ ಕ್ಯಾಲೆಂಡರ್ಗಳನ್ನು ಈಗಾಗಲೇ ಲಭಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಟಿಟಿಡಿ 2026ನೇ ಸಂವತ್ಸರದ ಕ್ಯಾಲೆಂಡರ್ ಡೈರಿಗಳನ್ನು ಆಫ್ಲೈನ್ ಮುಖಾಂತರ ಎಂಪಿಕ್ ಮಾಡಿರುವ ಪ್ರಾಂತ್ಯಗಳಲ್ಲಿ ಆನ್ಲೈನ್ನಲ್ಲಿ ಟಿಟಿಡಿ ವೆಬ್ಸೈಟ್ ಮುಖಾಂತರ ಖರೀದಿಸಬಹುದು. 2025ನೇ ಸಂವತ್ಸರಕ್ಕೆ ಸಂಬಂಧಿಸಿದ 6 ಪುಟದ ಸ್ಪೆಷಲ್ ಕ್ಯಾಲೆಂಡರ್ ₹450, 12 ಪುಟವಿರುವ ಕ್ಯಾಲೆಂಡರ್ ದರ ₹130, ಡಿಲಕ್ಸ್ ದೊಡ್ಡ ಡೈರಿ ₹150, ಚಿಕ್ಕ ಡೈರಿ ₹120, ತೆಲುಗು ಪಂಚಾಂಗ ಕ್ಯಾಲೆಂಡರ್ ₹30. ಶ್ರೀ ವೆಂಕಟೇಶ್ವರ ಸ್ವಾಮಿ ಕ್ಯಾಲೆಂಡರ್ ದೊಡ್ಡದು ₹20, ಶ್ರೀ ಪದ್ಮಾವತಿ ಅಮ್ಮನವರು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕ್ಯಾಲೆಂಡರ್ ₹15. ಟೇಬಲ್ ಟ್ಯಾಪ್ ಕ್ಯಾಲೆಂಡರ್ ₹75ಗಳಲ್ಲಿ ಟಿಟಿಡಿಯಿಂದ ಭಕ್ತರಿಗೆ ಮಾರಲಾಗುತ್ತಿದೆ. ಮುಖ್ಯವಾಗಿ ತಿರುಮಲದಲ್ಲಿ ಶ್ರೀವಾರಿ ಆಲಯದ ಎದುರಿಗಿರುವ ಟಿಟಿಡಿ ಪಬ್ಲಿಕೇಶನ್ ಸ್ಟಾಲ್, ಲೇಪಾಕ್ಷಿ ಸರ್ಕಲ್, ಹಾಗೆಯೇ ತಿರುಪತಿಯ ಟಿಟಿಡಿ ಪರಿಪಾಲನಾ ಭವನದ ಎದುರಿಗೆ ಕೆಲವು ಸೇಲ್ಸ್ ಕೌಂಟರ್, ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದ ಸಮೀಪದಲ್ಲಿರುವ ಧ್ಯಾನ ಮಂದಿರ, ಶ್ರೀನಿವಾಸಂ, ವಿಷ್ಣು ನಿವಾಸಂ, ತಿರುಚಾನೂರಿನಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ಆಲಯದ ಸಮೀಪದಲ್ಲಿರುವ ಟಿಟಿಡಿ ಪಬ್ಲಿಕೇಶನ್ ಸ್ಟಾಲ್ಗಳಲ್ಲಿ ಭಕ್ತರು ಟಿಟಿಡಿ ಡೈರಿಗಳು, ಕ್ಯಾಲೆಂಡರ್ಗಳನ್ನು ಖರೀದಿಸಬಹುದು. ಭಕ್ತರು ಟಿಟಿಡಿ ಡೈರಿಗಳು, ಕ್ಯಾಲೆಂಡರ್ಗಳನ್ನು ಖರೀದಿಸುವ ಸದುಪಯೋಗವನ್ನು ಕಲ್ಪಿಸಲಾಗಿದೆ. ಅಲ್ಲದೆ ವಿಜಯವಾಡ, ವಿಶಾಖಪಟ್ಟಣಂ, ಚೆನ್ನೈ ನಗರಗಳಲ್ಲಿ ಟಿಟಿಡಿ ಸಮಾಚಾರ ಕೇಂದ್ರಗಳಲ್ಲಿ, ಹೈದರಾಬಾದ್ನ ಹಿಮಾಯತ್ ನಗರದ ಜೂಬ್ಲಿ ಹಿಲ್ಸ್ ಟಿಟಿಡಿ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ, ಬೆಂಗಳೂರಿನಲ್ಲಿ, ನ್ಯೂ ಡೆಲ್ಲಿ, ಮುಂಬೈ, ವೇಲೂರು, ರಾಜಮಂಡ್ರಿ, ಕರ್ನೂಲ್, ಕಾಕಿನಾಡನಲ್ಲಿರುವ ಟಿಟಿಡಿ ಕಲ್ಯಾಣ ಮಂಟಪಗಳಲ್ಲಿ ಭಕ್ತರಿಗೆ ದೊರಕುವ ಹಾಗೆ ಮಾಡಿರುವವರು. ಟಿಟಿಡಿ ವೆಬ್ಸೈಟ್ ಮುಖಾಂತರ ಆನ್ಲೈನ್ನಲ್ಲಿ ಬುಕ್ ಮಾಡುವವರಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮುಖಾಂತರ ಡೈರಿ ಮತ್ತು ಕ್ಯಾಲೆಂಡರ್ಗಳನ್ನು ಕಳುಹಿಸಲಾಗುವುದು. ಟಿಟಿಡಿ ಕ್ಯಾಲೆಂಡರ್ ಡೈರಿಗಳನ್ನು ಖರೀದಿಸಲು ಅಧಿಕೃತ ವೆಬ್ಸೈಟ್ಗಾಗಿ ಸಂಪರ್ಕಿಸಿ ಟಿಟಿಡಿ devastanams.ap.gov.in. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನ ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.
ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಮೊಳಸೂರು ಶ್ರೀ ಪದ್ಮಾವತಿ ನಾಯಕಿ ಸಮೇತ ಶ್ರೀನಿವಾಸ ಪೆರುಮಾಳ್ ರವರಿಗೆ ಕಲ್ಯಾಣ ಮಹೋತ್ಸವವು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ದಿಂಡಿವನಂನ ಸಮೀಪದ ಮೊಳಸೂರು ಶ್ರೀ ಮಹಾಪೆರಿಯವನ ಧ್ಯಾನ ಮಂಟಪ ದೇವಾಲಯದಲ್ಲಿ ಶ್ರೀ ಪದ್ಮಾವತಿ ನಾಯಕಿ ಸಮೇತ ಯಾತ್ರ ಶ್ರೀನಿವಾಸ ಪೆರುಮಾಳ ತಿರು ಕಲ್ಯಾಣ ಮಹೋತ್ಸವದ ಅಂಗವಾಗಿ ಉತ್ಸವದ ಸ್ವಾಮಿಗಳಿಗೆ ವಿಶೇಷ ಅಭಿಷೇಕ ನಡೆಯಿತು. ತಿರುಕಲ್ಯಾಣ ಕಾರ್ಯಕ್ರಮಕ್ಕೆ ಅಗತ್ಯವಾದ ಎಲ್ಲ ಪೂಜಾ ಸಾಮಗ್ರಿ ತಟ್ಟೆಗಳು ಅಲಂಕರಿಸಲ್ಪಟ್ಟಿದ್ದು ವಿಶೇಷ ಯಾಗಗಳು ನೆರವೇರಿಸಲ್ಪಟ್ಟವು. ನಂತರ ಮೇಳ ತಾಳಗಳ ಸದ್ದಿನಲ್ಲಿ ಆಮಂತ್ರಣ ಕಾರ್ಯಕ್ರಮ ನಡೆಯಿತು. ಅದರ ನಂತರ ಶ್ರೀದೇವಿ ಭೂದೇವಿಯವರೊಂದಿಗೆ ಶ್ರೀನಿವಾಸ ಸ್ವಾಮಿಗಳಿಗೆ ಕಂಕಣ ಕಟ್ಟುವ ಕಾರ್ಯಕ್ರಮ ಮತ್ತು ಮಾಲೆ ಬದಲಾವಣೆ ಸಮಾರಂಭವೂ ನಡೆಯಿತು. ಬಳಿಕ ತಿರುಕಲ್ಯಾಣ ಮಹೋತ್ಸವವು ವೈಭವದಿಂದ ನೆರವೇರಿತು. ಅದಾದ ನಂತರ ಸ್ವಾಮಿಗೆ ಹಾಲು ಹಣ್ಣು ನೈವೇದ್ಯ ಅರ್ಪಣೆ ಮಾಡಿ ಮಹಾದೀಪಾರಾಧನೆ ನಡೆಯಿತು. ತಿರುಕಲ್ಯಾಣ ಮಹೋತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ನೀಡಲಾಯಿತು. ಈ ತಿರುಕಲ್ಯಾಣ ಮಹೋತ್ಸವವು ವಿಶ್ವ ಕಲ್ಯಾಣಕ್ಕಾಗಿ ನಡೆಸಲಾಯಿತು ಎಂಬುದು ವಿಶೇಷ. ಬೆಂಗಳೂರು ಅವಿನ್ಯೂ ರಸ್ತೆಯಲ್ಲಿರುವ ಶ್ರೀ ಬಾಲಾಜಿ ದೇವಸ್ಥಾನದಲ್ಲಿ ಶತ ಕಳಶ ಅಭಿಷೇಕವನ್ನ ಏರ್ಪಡಿಸಲಾಗಿತ್ತು. ಇದರ ನಿಮಿತ್ತ ದೇವಸ್ಥಾನದಲ್ಲಿ ವಿಶೇಷವಾಗಿ ವಿವಿಧ ಸುಗಂಧ ಭರಿತ ದ್ರವ್ಯಗಳನ್ನು ತುಂಬಿದ ಕಳಸಗಳನ್ನು ಸ್ಥಾಪನೆ ಮಾಡಿದರು. ನಂತರ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಹೋಮವನ್ನು ನೆರವೇರಿಸಿ ಹೋಮದ ಕುಂಡಕ್ಕೆ ಪೂರ್ಣಾಹುತಿಯನ್ನ ಸಮರ್ಪಿಸಿ ನಂತರ ಕಳಶಕ್ಕೆ ಪೂಜೆಯನ್ನ ಮಾಡಿ ತರುವಾಯ ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿಗೆ ಕಳಸಗಳಲ್ಲಿ ತುಂಬಿದ ವಿವಿಧ ಬಗೆಯ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನ ಮಾಡಿದರು. ಹಾಲು, ತುಪ್ಪ, ಜೇನುತುಪ್ಪ, ಮೊಸರು, ಅರಿಶಿನ, ಅಕ್ಷತೆಗಳಿಂದ ಅಭಿಷೇಕವನ್ನ ಮಾಡಿ ನಂತರ ಸ್ವಾಮಿಗೆ ಅರಿಶಿನ ಅಲಂಕಾರವನ್ನ ಮಾಡಿ ಸ್ನಪನ್ನ ತಿರುಮಂಜನದೊಂದಿಗೆ ಸ್ವಾಮಿಗೆ ವಿವಿಧ ಬಗೆಯ ಧೂಪ ದೀಪಗಳಿಂದ ಮಂಗಳಾರತಿ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಕೃತಾರ್ಥರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಪುತ್ತೂರು ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಯಕ್ಷನವಮಿ 2025 ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಕ್ಷ ವೃಂದ ಕುಳಾಯಿ ಮಂಗಳೂರು ಇವರಿಂದ ಶ್ರೀದೇವಿ ಬನಶಂಕರಿ ಎಂಬ ಯಕ್ಷಗಾನವು ನಡೆಯಿತು. ಹೆಜ್ಜೆ ಹಾಕುತ್ತ ಮರಳಿ ಬೆನ್ನ ನಟ್ಟಿ ಗಮ್ಮನ ದರೆಯೋಳೆಲ್ಲ ಸಂಚರಿಸುತ್ತ ಭರತಿ ಪೆಣವನು ಕತ್ತರಿಸಲು ಹರನು ಕೊನೆಗೆ ಕತ್ತರಿಸಿದೆಯ ಸತಿ ದೇಹವ ನೀ ಬರಿದೆ ವಂಚಿಸಿ ಕೆಟ್ಟೆ ಬಿಡೆ ಬಿಡೆ ಉರಿಪೆ ನಿನ್ನ ಹರಿಹರರಲ್ಲಿ ಭೇದವಿಲ್ಲ ಎಂಬ ಮಾತನ್ನ ನೀನು ಸುಳ್ಳಾಗಿಸಿದೆ. ನನ್ನ ಮನದ ನೋವನ್ನು ಅರ್ಥ ಮಾಡಿಕೊಳ್ಳದೆ ಬೆಂಕಿಯಲ್ಲಿ ಸುಟ್ಟಂತಹ ಸತಿಯ ದೇಹವನ್ನ ತಿರುಗಾಡಿಕೊಂಡು ಹೊರಟಂತಹ ನಾನು ನನಗೆ ತಿಳಿಯದ ಹಾಗೆ ಹಿಂದಿನಿಂದ ಬಂದು ನನ್ನ ಹೃದಯದಲ್ಲಿ ನೆಲೆ ನಿಂತಹ ಸತೀ ದೇವಿಯರು ಆ ಶರೀರವನ್ನೇ ತುಂಡರಿಸಿದೆಯ. ಮೋಸ ಮಾಡಿದೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಹನೆಯ 3ನೇ ಕಣ್ಣನ್ನು ತೆರೆದು ಮೈಸೂರಿನ ಬೋಗಾದಿ ರಸ್ತೆ ಮಾದಹಳ್ಳಿ ಅರ್ಕ ಮಹಾಗಣಪತಿ ದೇವಾಲಯದಲ್ಲಿ ವಿಶೇಷ ಭಜನಾ ಕಾರ್ಯಕ್ರಮ ಗುರು ರಾಘವೇಂದ್ರ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮ ನೆರವೇರಿತು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದುಷಿ ಲಕ್ಷ್ಮೀ ಸುದರ್ಶನ್, ವರದ ಮುದ್ರಾ ಕಲಾವಿದರು ತ್ರಿವೇಂದ್ರಂ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು.
केशव प्रलयपयोधिजले केशव छलयसि विक्रमणे केशवा बलिमद्भुत वामना छलयसि विक्रमणे केशवा बलिमद्भुत वामना छलयसि विक्रमणे केशवा बलिमद्भुत वामना ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀ ರೇಣುಕ ಯಲ್ಲಮ್ಮ ಕಲಾಬಳಗ ತಂಡದವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh